ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ದೇಹಕ್ಕೆ ತಂಪಾದ ಆರೋಗ್ಯಕರವಾದ ರುಚಿಕರವಾದ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡುವ. 5 ಎಸಳಿನ ಕೆಂಪು ದಾಸವಾಳ ಹೂಗಳು ನೋಡಿ, ಇದನ್ನೀಗ ಕೊಯ್ದುಕೊಳ್ತಾ ಇದ್ದೇನೆ. ದಾಸವಾಳದ ಹೂ, ಎಲೆ ಎಲ್ಲವೂ ಉಪಯುಕ್ತವಾದದ್ದೇ. ಈ ಹಿಂದೆ ಕೆಂಪು ದಾಸವಾಳ ಹೂವಿನ ಸಾರು ಮಾಡುವ ವಿಧಾನವನ್ನು ಹಾಕಿದ್ದೇನೆ. ಒಂದು 10 ದಾಸವಾಳದ ಹೂಗಳನ್ನು ತೆಕ್ಕೊಂಡಿದ್ದೇನೆ. ದಾಸವಾಳದ ಹೂ ಕೂದಲಿನ ಆರೋಗ್ಯಕ್ಕೂ ಹೃದಯದ ಆರೋಗ್ಯ ಹಾಗೂ ಹಿಮೋಗ್ಲೋಬಿನ್ನ ಹೆಚ್ಚಳಕ್ಕೆ ತುಂಬ ಒಳ್ಳೆಯದು. ದೇಹಕ್ಕೆ ತುಂಬ ತಂಪು. ಈ ಹೂಗಳನ್ನು ತೊಳೆದುಕೊಂಡು ಈ ರೀತಿಯಾಗಿ ಕ್ಲೀನ್ ಮಾಡಿಕೊಳ್ತಾ ಇದ್ದೇನೆ. ಹೂವಿನ ಕುಸುಮ ಹಾಗೂ ತೊಟ್ಟನ್ನು ಬೇರ್ಪಡಿಸಿಕೊಂಡು ಹೂವನ್ನು ಮಾತ್ರ ಕ್ಲೀನ್ ಮಾಡಿ ಇಟ್ಟುಕೊಳ್ತಾ ಇದ್ದೇನೆ. ಎಲ್ಲ ಹೂವನ್ನು ಇದೇ ರೀತಿ ಕ್ಲೀನ್ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ ಒಂದು ಪಾತ್ರೆಗೆ 1.5 ಗ್ಲಾಸ್ನಷ್ಟು ನೀರನ್ನು ಹಾಕಿ ಕುದಿಸಿಕೊಳ್ತಾ ಇದ್ದೇನೆ. ನೋಡಿ, ಇದೀಗ ಕುದಿಲಿಕ್ಕೆ ಆರಂಭ ಆಯಿತು. ಕುದಿಯುತ್ತಿರುವ ನೀರಿಗೆ ಕ್ಲೀನ್ ಮಾಡಿದಂತಹ ದಾಸವಾಳದ ಹೂಗಳನ್ನು ಸೇರಿಸಿಕೊಳ್ತಾ ಇದ್ದೇನೆ. ನೋಡಿ, ಹೂವಿನ ಕಲರ್ ಬದಲಾಗಿ ಒಮ್ಮೆ ಜಸ್ಟ್ ಕುದಿದ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಕೊಳ್ತಾ ಇದ್ದೇನೆ. ಸಿಹಿಗೆ ಬೇಕಾದಷ್ಟು ಕಲ್ಲು ಸಕ್ಕರೆಯನ್ನು ಈಗ ಸೇರಿಸ್ತಾ ಇದ್ದೇನೆ. ಕಲ್ಲು ಸಕ್ಕರೆಯ ಬದಲು ಸಕ್ಕರೆ, ಬೆಲ್ಲ ಯಾವುದನ್ನಾದರೂ ಉಪಯೋಗಿಸಿಕೊಳ್ಬೋದು. ಇದೀಗ ಪೂರ್ತಿ ತಣ್ಣಗಾಗಿದೆ. ತಣ್ಣಗಾದ ಮೇಲೆ ಇದನ್ನು ಸೋಸಿಕೊಳ್ತಾ ಇದ್ದೇನೆ. ಐಸ್ ಕ್ಯೂಬನ್ನು ಸೇರಿಸಿಕೊಂಡಿದ್ದೇನೆ. 1.5 ಇಂದ 2 ದೊಡ್ಡ ಗಾತ್ರದ ನಿಂಬೆಹಣ್ಣನ್ನು ಬೀಜ ತೆಗೆದು ರಸವನ್ನು ಮಾತ್ರ ಹಿಂಡಿಕೊಳ್ತಾ ಇದ್ದೇನೆ. ಜ್ಯೂಸಿಗೆ ನಿಂಬೆಹಣ್ಣಿನ ಬೀಜ ಸೇರಿಕೊಂಡ್ರೆ ಕಹಿಯಾಗುವ ಸಾಧ್ಯತೆ ಇರ್ತದೆ. ನೋಡಿ, ಇದೀಗ ನಿಂಬೆಹಣ್ಣು ಹಾಕಿದ ಕೂಡಲೇ ಕಲರ್ ಹೇಗೆ ಚೇಂಜ್ ಆಯಿತು ಅಂತ. ಕಲರ್ ತುಂಬ ಚೆನ್ನಾಗಿದೆ ನೋಡಿ. ಈಗ ಇದಕ್ಕೆ 1-2 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ. ಸ್ವಲ್ಪ ಏಲಕ್ಕಿ ಹುಡಿಯನ್ನು ಸೇರಿಸಿಕೊಂಡಿದ್ದೇನೆ. ಚಿಯಾ ಸೀಡ್ ನೋಡಿ, ಇದು ಚಿಯಾ ಸೀಡ್. ಇದನ್ನು ಒಂದು 5 ನಿಮಿಷ ಮುಂಚೆ ನೆನೆ ಹಾಕಿ ಇಟ್ಟುಕೊಂಡು 1-2 ಚಮಚ ಆಗುವಷ್ಟು ಸೇರಿಸಿಕೊಳ್ತಾ ಇದ್ದೇನೆ. ಇದು ದೇಹಕ್ಕೆ ತುಂಬ ತಂಪು. ನಾರಿನಂಶ ಹೆಚ್ಚಿರುವ ಈ ಚಿಯಾ ಸೀಡ್ ಹೃದಯದ ಆರೋಗ್ಯಕ್ಕೂ, ಕೊಲೆಸ್ಟ್ರಾಲ್, ಶುಗರ್, BP-ಯನ್ನು ಹತೋಟಿಯಲ್ಲಿಡಲು ಸಹಕಾರಿ. ತುಂಬ ಕಲರ್ಫುಲ್ಲಾದ ಜ್ಯೂಸ್ ರೆಡಿಯಾಗಿದೆ. ಈ ಜ್ಯೂಸ್ ಬೇಸಿಗೆಯ ಬಿಸಿಲಿನ ದಾಹವನ್ನು ಕಡಿಮೆ ಮಾಡುವುದಲ್ಲದೆ ಪೈಲ್ಸಿನ ತೊಂದರೆಯನ್ನು ಕಡಿಮೆ ಮಾಡಲು ಹಾಗೆ ರಕ್ತ ಶುದ್ಧಿ ಮಾಡಲು ಕೂಡ ತುಂಬ ಸಹಕಾರಿ. ಈ ಕೆಂಪು ದಾಸವಾಳದ ಕಲರ್ಫುಲ್ ಜ್ಯೂಸ್ ನಿಮಗೂ ಇಷ್ಟ ಆಯಿತು ತಾನೇ? ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನೋಟಿಫಿಕೇಷನಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.